ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ಜಿಯನ್ ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಈ ವಾರ ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಅವನ ಫ್ರೆಂಡ್ಸ್ ಯಾರು ಇರ್ತಾರೆ, ಅಂದರೆ ಅವ್ನ ಸ್ಕೂಲಲ್ಲಿ ಬಿಟ್ಟು ಬೇರೆ ಸ್ಕೂಲಿಂದ ಯಾರು ಅವನಿಗೆ ಫ್ರೆಂಡ್ಸ್ ಇರ್ತಾರೆ ಒಬ್ಬರನ್ನ ಅವನ ಸ್ಕೂಲ್ ಕರ್ಕೊಂಡು ಹೋಗೋದು, ಏನೋ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಬರೋದು. ಲಾಸ್ಟ್ ಇಯರ್ ಕೂಡ ಆಯಿತು. ಲಾಸ್ಟ್ ಇಯರ್ ಆರ್ವಿಕ್ನ ಕರ್ಕೊಂಡು ಹೋಗಿದ್ವಿ. ಈ ಇಯರು ನಿಮಗೆ ಗೊತ್ತೇ ಯಾರನ್ನ ಕರ್ಕೊಂಡು ಹೋಗ್ತಾನೆ ಅವನು ಅಂತ. ಹೌದು, ಆರ್ವಿಕ್ನೇ. ಸೊ ಕೇಳಿದ್ದೀನಿ, ಅವರು ಬರ್ತಾರೆ. ಅರ್ಚನೂ ರೆಡಿ ಆಗ್ತಿದ್ದಾರೆ, ನಾವು ರೆಡಿ ಆಗಬೇಕು, ಹೊರಡಬೇಕು. ಅದಕ್ಕೆ ಮುಂಚೆ ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಇವಾಗ ಮನೇಲಿ ಎಷ್ಟೊಂದು ಜನ ವಯಸ್ಸಾಗಿರೋರು ಇರ್ತಾರೆ. ಒಂದೊಂದ್ಸರಿ ನಾವು ಪ್ರೆಗ್ನೆಂಟ್ಸ್ ಆಗಿರ್ತೀವಿ. ಅವಾಗೆಲ್ಲ ಏನಂದರೆ ನಮಗೆ ಶುಗರ್ ಲೆವೆಲ್ ಮನೇಲೇ ಟೆಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಅವಾಗೆಲ್ಲ ನಿಮಗೆ ಹೆಲ್ಪ್ ಆಗೋದಕ್ಕೆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಸರಿ ನಾವು ಅವಾಗವಾಗ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಕೂಡ ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನೋಡಿ ಏನು ಅಂತ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ, ನಾವು ಮನೇಲಿ ನಮ್ಮದು ಬ್ಲಡ್ ಶುಗರ್ ಲೆವೆಲ್ನ ಟೆಸ್ಟ್ ಮಾಡ್ಕೋಬೋದು ಅಂತ. ಹೇಗೆ ಅಂದರೆ ಅಗಾರೋ ಬ್ಲಡ್ ಗ್ಲೂಕೋಸ್ ಮಾನಿಟರೈಸಿಂಗ್ ಸಿಸ್ಟಮ್ ಮೂಲಕ. ಸೊ ಇದರಿಂದ ಏನಂದರೆ ನೀವು ಆರಾಮಾಗಿ ಮನೇಲೇ ಟೆಸ್ಟ್ ಮಾಡ್ಕೋಬೋದು. ಇದೊಂದು ಆಟೋಮ್ಯಾಟಿಕ್ ಕೋಡಿಂಗ್ ಇದೆ. 5 ಸೆಕೆಂಡ್ಸ್ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು. ನೀವು ಪ್ರೀ ಆ್ಯಂಡ್ ಪೋಸ್ಟ್ ಮೀಲ್ ಮೆಮೊರಿ ಕೂಡ ಇರುತ್ತೆ. ಅಂದರೆ ನೀವು ಟೆಸ್ಟ್ ಮಾಡಿದಾಗ ಪ್ರೀ ಎಷ್ಟಿತ್ತು, ನೀವು ಊಟ ಮಾಡೋದಕ್ಕಿಂತ ಮುಂಚೆ, ಊಟ ಆದಮೇಲೆ ಎಷ್ಟಿರುತ್ತೆ ಅದನ್ನು ಕೂಡ ಇದರಲ್ಲಿ ನೀವು ಸ್ಟೋರ್ ಮಾಡ್ಕೊಬೋದು. 180 ಮೆಮೊರೀಸ್ ಇದೆ. ಹಾಗೆಯೇ ಲಾರ್ಜ್ LED ಸ್ಕ್ರೀನ್ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಮೇನ್ ಯೂನಿಟು, 50 ಪೀಸ್ ಸ್ಟ್ರಿಪ್ಪು, ಲ್ಯಾನ್ಸೆಟ್ಸು, ಲ್ಯಾನ್ಸಿಂಗ್ ಡಿವೈಸು, ಬ್ಯಾಟ್ರಿ ಮತ್ತು ಕ್ಯಾರಿ ಕೇಸ್ ಸಿಗುತ್ತೆ. 1 ಇಯರ್ ವಾರಂಟಿ ಕೂಡ ಸಿಗುತ್ತೆ. ನಾನಿವಾಗ ನಿಮಗೆ ತೋರಿಸ್ತೀನಿ ಹೇಗೆ ಟೆಸ್ಟ್ ಮಾಡೋದು ಅಂತ. ಸೊ ನನಗೆ ಟೆಸ್ಟ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ಬ್ಯಾಟ್ರಿ ಎಲ್ಲ ಹಾಕೊಂಡಾದ್ಮೇಲೆ ನಿಮಗೆ ಈ ಥರ ಸ್ಟ್ರಿಪ್ಸ್ ಬರುತ್ತೆ. ಅದನ್ನು ಓಪನ್ ಮಾಡಿಕೊಂಡು ತಗೊಳ್ಳಿ. ಸೊ ನೆಕ್ಸ್ಟು ಕನೆಕ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ನಿಮ್ಮದು ಬ್ಲಡ್ ಶುಗರ್ ಲೆವೆಲ್ನ ಟೆಸ್ಟ್ ಮಾಡೋದು. ಸೊ ನೋಡಿ, ಈ ರೀತಿಯಾಗಿ ಸೊ ಇದು ನಾನು ಪೋಸ್ಟ್ ಮೀಲ್ ಚೆಕ್ ಮಾಡಿದ್ದು. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನಾನು ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆಟ ಆಡ್ಸ್ಕೊಂಡು ಬರೋದು ನಾನು ರೆಡಿ ಆಗಿದ್ದೀನಿ. ಇದು ನಂದು ಡ್ರೆಸ್, ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಜಿಯನ್ ಕೂಡ ರೆಡಿಯಾಗಿದ್ದಾನೆ, ಸ್ಪೈಡರ್ ಮ್ಯಾನು, ಅದು ಹಾಕಿದ್ದೀನಿ. ಸೊ ಅವರೇ ಕೊಡಿಸಿದ್ರು, ಅವನ ಹತ್ರನೂ ಇದೆ ಸೇಮ್ ಅದೇ ಹಾಕೋಣ ಅಂತ. ಲಾಸ್ಟ್ ಇಯರ್ ಸೇಮ್ ಹಾಕೊಂಡು ಹೋಗಿದ್ವಿ. ಸೊ ಮೆಸೇಜ್ ಮಾಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ಚಂದು ಬರ್ತಾರೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕು. ಸ್ಕೂಲ್ ಹತ್ರ ಹೋದ್ವಿ. ನೋಡಿ, ಇಬ್ರಿಗೂ ಒಂದೇ ಥರ ಟಿ ಶರ್ಟ್ಸ್ ಹಾಕ್ಕೊಂಡು ಹೋಗಿದ್ದೀವಿ. ನಾನು ಮೊದಲೇ ಹೇಳಿದ್ನಲ್ಲ, ಹಾಗೆ ಲಾಸ್ಟ್ ಟೈಮು ಕೂಡ ಆ ರೀತಿಯೇ ಹಾಕ್ಸ್ಕೊಂಡು ಹೋಗಿದ್ವಿ. ಇಬ್ಬರು ಏನೋ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ, ಮಾನ್ಸ್ಟರು ಏನೋ ಮಾಡೋದು. ಅಲ್ಲಿರೋ ಟೀಚರ್ಸ್ ಎಲ್ಲ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಅದಾದಮೇಲೆ ಏನೋ ಡ್ರಾಯಿಂಗ್ ಥರ ಇತ್ತು. ಮತ್ತು ಅಲ್ಲಿಂದ ಬಂದು ನೆಕ್ಸ್ಟು ಇಲ್ಲೇನೋ ಮ್ಯೂಸಿಕ್ ಆನ್ ಮಾಡಿದ್ರೆ ಡ್ರಾಯಿಂಗ್ ಮಾಡಬೇಕು, ಮ್ಯೂಸಿಕ್ ಸ್ಟಾಪ್ ಮಾಡಿದಾಗ ನಿಲ್ಲಿಸ್ಬೇಕು. ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಜಿಯನ್ ಮತ್ತು ಆರ್ವಿಕ್ ಇಬ್ಬರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಲಾಸ್ಟಲ್ಲಿ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಅಂತೂ ಅದು ಯಾವಾಗಲೂ ಜಿಯನ್ಗೆ ಸಖತ್ ಇಷ್ಟ. ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ಈವ್ನಿಂಗ್ ಮತ್ತೆ ಎದ್ದು ನಾನು ರೆಡಿ ಆಗಿಬಿಟ್ಟು ಟೀ ಮಾಡ್ತಾ ಇದ್ದೆ. ಏನಂದರೆ ಜಿಯನ್ಗೆ ಹೇರ್ ಕಟ್ ಕರ್ಕೊಂಡು ಹೋಗಬೇಕಿತ್ತು, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಅದಕ್ಕೆ ಎದ್ದು ರೆಡಿಯಾಗಿ ಟೀ ಮಾಡಿಬಿಟ್ಟು ಮತ್ತು ಸ್ಯಾರಿ ತೊಗೊಂಡು ಬರೋದು ಅಂತಲೂ ಇತ್ತು. ಅದೇ ಬಟ್ ಹೋಗನ್ವಾ ಇಲ್ವಾ ಅಂತ ಏನೂ ಡಿಸೈಡ್ ಮಾಡಿರಲಿಲ್ಲ. ಸೊ ಆದ್ರೂ ಹೇಗೂ ಬಟ್ಟೆ ಹಾಕ್ಕೊಂಡಿದ್ನಲ್ಲ, ಅದೇ ಇತ್ತಲ್ಲ ಅಂದ್ಬಿಟ್ಟು ಅದೇ ಮತ್ತೆ ಬಟ್ಟೆ ಹಾಕ್ಕೊಂಡೆ. ಫ್ರೆಂಡ್ಸ್, ಜಿಯನ್ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತಂಗೆ ರಿಲ್ಯಾಕ್ಸ್ ಮಾಡ್ತಿದ್ವಿ. ಅವನು ಆರ್ವಿಕ್ ಮನೇಲೆ ಆಟ ಆಡ್ಕೊಂಡು ಕೂತಿದ್ದ, ಬಂದಿಲ್ಲೇ ಇಲ್ಲ. ಅದಾದಮೇಲೆ ಟೀ ಕಾಫಿ ಎಲ್ಲ ಕುದ್ದಿದ್ದಾಯಿತು. ಇವಾಗ ಜಿಯನ್ಗೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಹೇರ್ ಕಟ್ಟು ತುಂಬ ಬೆಳ್ಕೊಂಡಿದೆ ಅವನಿಗೆ. ನಾವು ವೆಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ಮಾಡಿಸಿದ್ವು, ಆಮೇಲೆ ಮಾಡಿಸೇ ಇಲ್ಲ ಅವನಿಗೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಸ್ಯಾರಿ ತೊಗೊಂಡು ಬರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹೋಗೋದಾ ನಾಳೆ ಹೋಗೋದಾ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು ಹೆಂಗಾಗುತ್ತೆ ಹಂಗೆ. ಜೀವು ನೋಡಿಲಿ, ಅವನು ಹೊರ್ಗಡೆ ಬಂದುಬಿಟ್ರೆ ಸುತ್ತಾನೆ ಎಲ್ಲರ ಮನೆಗೂ ಹೋಗ್ತಾನೆ ಅವನು. ಆ ಥರ ಗಾಡೀಲಿ ಹೋಗೋಣ ಅಂತ 6 o'clock ಇರೋದು ಅಪಾಯಿಂಟ್ಮೆಂಟು. ಅಲ್ಲಂತೂ ಒಂದು ಸ್ವಲ್ಪ 5 minutes ಹಂಗೆ ಹಿಂಗೆ ಆದ್ರೂ ಸ್ವಲ್ಪ ಇದು ಮಾಡ್ತಾರೆ. ಜಿಯನ್ಗೆ ಹೇರ್ ಕಟ್ಗೆ ಕರ್ಕೊಂಡು ಹೋದ್ವಿ. ಈವ್ನಿಂಗ್ ಇತ್ತು, 6 o'clock ಹಂಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹೇರ್ ಕಟ್. ನನಗೆ ಅಲ್ಲಿ ಇಷ್ಟ ಆಗುತ್ತೆ ಜಿಯನ್ಗೆ ಬೇರೆ ಕಡೆ ಮಾಡಿಸೋದಕ್ಕಿಂತ. ಮತ್ತು ಇದು ಬರೀ ಮಕ್ಕಳಿಗೆ ಅಷ್ಟೇ ಮಾಡೋದು, ಅಂದರೆ ಬಿಲೋ 7 years ಅವ್ರಿಗೆ ಮಾತ್ರ. ಅದರಿಂದ ನನಗೆ ಅಲ್ಲಿ ಇಷ್ಟ ಆಗುತ್ತೆ.
ಅವನು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಟಿ ವಿ ಎಲ್ಲ ಇರುತ್ತೆ, ಕಾರ್ ಥರ ಇರುತ್ತೆ ಕೂತ್ಕೊಳ್ಳೋದಕ್ಕೆ. ಸೊ ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊತಾನೆ. ಹೇರ್ ಕಟ್ ಆದಮೇಲೆ ನಾನು ಚಂದು ಹೋಗಿ ಸ್ಯಾರಿ ತಂದುಬಿಡೋಣ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದು ವಾಪಸ್ ಕಾರ್ ತೊಗೊಂಡು ಹೊರಟ್ವಿ. MG ರೋಡ್ ಹತ್ರ ಹೋದ್ವಿ KSICಗೆ. ಬಟ್ KSICಗೆ ಹೋದರೆ ಅಲ್ಲಿ ಸ್ಯಾರಿ ಸಿಗಲಿಲ್ಲ. ಅಲ್ಲಿಂದ ನಾವು ಹೊರಟ್ವಿ, ಅಲ್ಲೇ ವಿಜಯಲಕ್ಷ್ಮಿ ಸಿಲ್ಕ್ಸ್ ಇತ್ತು. ಸೊ ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಹೊರಟ್ವಿ. ನೋಡ್ತಾ ಇದ್ದೀನಿ ಯಾವ್ದ್ಯಾವುದು ಅಂತ. ತುಂಬ ಇತ್ತು ಅಲ್ಲಿ, ಎಷ್ಟೊಂದು ಆಪ್ಷನ್ಸ್ ಇತ್ತು, ಅಂದರೆ ತುಂಬ ವೆರೈಟೀಸ್ ಇತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್ ಏನು ಗೊತ್ತಾ, ಇಲ್ಲಿ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ MG ರೋಡ್ ಹತ್ರ, ಅಲ್ಲೇ ಬಂದೆ ತೊಗೊಳ್ಳೋಣ ಅಂತ ಸ್ಯಾರಿ. ಬಟ್ ಏನಂದರೆ ಅಲ್ಲಿ ಆಲ್ರೆಡಿ ಆಗೋಗಿದೆ. ಸೊ ಬೆಳಿಗ್ಗೆ ಬರುತ್ತಂತೆ, ಬೆಳಿಗ್ಗೆ ಬಂದಿದ ತಕ್ಷಣ ಆಲ್ರೆಡಿ ಬೆಳಿಗ್ಗೆನೇ ಆಗೋಯ್ತಂತೆ. ನಾವು ಇಷ್ಟೊತ್ತಲ್ಲಿ ಬಂದು ಎಲ್ಲಿ ಸಿಗುತ್ತೆ. ಸೊ ಸಿಕ್ತಿಲ್ಲ KSICಲಿ ಪ್ಯೂರ್ ಮೈಸೂರು ಸಿಲ್ಕು. ಆಮೇಲೆ ಅಲ್ಲೇ ವಿಜಯಲಕ್ಷ್ಮಿಗೆ ಹೋಗ್ಬಿಟ್ಟು ಅಲ್ಲಿ ಕ್ರೀಪ್ ಬರುತ್ತಲ್ಲ, ಕ್ರೀಪ್ ತೊಗೊಂಡೆ 2 ಕ್ರೀಪ್ ಮೈಸೂರು ಸಿಲ್ಕು. ಸೊ ನಂಗೊಂದು ಬ್ಲ್ಯಾಕ್ ಹುಡುಕ್ತಾ ಇದೆ, ಬ್ಲ್ಯಾಕ್ ಸಿಕ್ತು, ಮತ್ತು ಚೆನ್ನಾಗಿರೋ ಸಿಕ್ತು, ಡಿಸೈನ್ಸ್ ಎಲ್ಲ ಇಷ್ಟ ಆಯ್ತು ನನಗೆ. ಸೊ ವಾಪಸ್ ಇವಾಗ ಹೋಗಬೇಕು ಮನೆಗೆ. ಹೋಗೋದಕ್ಕಿಂತ ಮುಂಚೆ ಏನಾದರೂ ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಶಿವಸಾಗರ್ ಇತ್ತಲ್ಲ ಅಲ್ಲಿ ಬಂದು. ಸೊ ಒಂದು ಜ್ಯೂಸ್ ಏನಾದ್ರು ಕುಡ್ಕೊಂಡು ಒಂದೇನಾದ್ರು ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋದು. ಸ್ಯಾರಿ ತೊಗೊಂಡು ವಾಪಸ್ ನಾವು ಹೊರಟ್ವಿ. ಸೊ ನಾನು ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೆನ್ನೆ ವ್ಲಾಗ್ ನೋಡ್ತಾ ಇದ್ವಿ. ಜಿಯನ್ ಸ್ಕೂಲ್ ಹತ್ರ ಹೋಗಿದ್ವಿ. ಜಿಯನ್ ಸ್ಕೂಲ್ ಹತ್ರದಿಂದ ಬಂದು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಜಿಯನ್ಗೆ ಹೇರ್ ಕಟ್ ಮಾಡ್ಸೋಕೆ ಹೋದ್ವಿ. ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಬಂದು ಮತ್ತೆ ಸೊ ಹೋಗಿ ಸ್ಯಾರಿ ತೊಗೊಂಡು ಬಂದೆ ಫೈನಲಿ. KSICಗೆ ಹೋಗಿದ್ವಾ. KSICಲಿ ಎಲ್ಲ ಫುಲ್ ಖಾಲಿ. ನಾನು ಆಲ್ರೆಡಿ ಹೇಳಿದೆ, ನಾನು ಅಲ್ಲಿ ರೆಸ್ಟೋರೆಂಟಾಗಿ ಕೂತಿರ್ಬೇಕಾದ್ರೆ. ಆಮೇಲೆ ನಾನು ವ್ಲಾಗ್ ಮಾಡಲಿಲ್ಲ. ಸೊ ಮತ್ತೆ ವಾಪಸ್ ಬಂದುಬಿಟ್ವಿ. ಅದು ಬಂದಮೇಲೆ ಸ್ವಲ್ಪ ಸುಸ್ತಾಗಿತ್ತು, ನನಗೂ ಮಲ್ಕೊಂಡ್ಬಿಟ್ಟೆ. ಸೊ ಆದರೆ ಒಂದು ಸ್ಯಾರಿನೂ ಇರಲಿಲ್ಲ, ಫುಲ್ಲು ಖಾಲಿ ಆಗೋಗಿತ್ತು. ಆಮೇಲೆ ಬೆಳಗ್ಗೆ ಬರುತ್ತಂತೆ, ಬೆಳಗ್ಗೆ ಬಂದ ತಕ್ಷಣ ಫುಲ್ಲು ಅಲ್ಲಿ ಗಲಾಟೆ ಎಲ್ಲ ಆಗುತ್ತಂತೆ, ಅಷ್ಟೊಂದು ಜನ ಸೇರ್ಕೊಂಡ್ಬಿಡ್ತಾರಂತೆ. ಆಮೇಲೆ ನಾವು ಹಾಗೆ ಅಲ್ಲಿ ಬೇರೆ ಶಾಪ್ಸ್ಗಳಿಗೆ ಹೋಗಿದ್ವಲ್ಲ, ಅವರು ಹೇಳ್ತಾಯಿದ್ರು. ಸೊ ಅದಕ್ಕೆ ಅಲ್ಲಿ ಅಷ್ಟು ನನಗೆ ಸಿಗಲಿಲ್ಲ, ನನಗೆ ತೊಗೊಬೇಕಂತ ಇತ್ತು. ಆಮೇಲೆ ಹೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ MG ರೋಡಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಶಾಪಲ್ಲಿ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು ಅಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೇನು ಅಷ್ಟೊಂದು ಈ ಥರ ಕ್ರೀಪ್ ಅಟ್ಲೀಸ್ಟ್ ಮೈಸೂರು ಸಿಲ್ಕ್ ಸೀರೆ ತೊಗೊಬೇಕಂತಿತ್ತು, ಇಲ್ಲಾಂದರೆ ಮೈಸೂರು ಕ್ರೀಪ್ ಸ್ಯಾರಿ ತೊಗೊಬೇಕಂತ ಇತ್ತು. ಸೊ ಕ್ರೀಪ್ ಸ್ಯಾರಿ ತೊಗೊಂಡು ಬಂದೆ 2. ನಾನು ಬ್ಲ್ಯಾಕ್ ಕಲರ್ ಹುಡುಕ್ತಾಯಿದ್ದೆ, ಬ್ಲ್ಯಾಕ್ ಕಲರ್ ಸುಮ್ಮನೆ ತೊಗೊಂಡಿದ್ದೀನಿ ಅದು. ಮತ್ತು ಇನ್ನೊಂದು ವರಮಹಾಲಕ್ಷ್ಮಿಗೆ ಬೇರೆ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ತೊಗೊಂಡಿದ್ದೀನಿ ಅಂತ. ಸೊ ಹಬ್ಬಕ್ಕೆ ಒಂದೊಂದೇ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ತಾ ಇದ್ದೆ ನಾನು. ಸೊ ಅದು ಆಲ್ರೆಡಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಜಸ್ಟ್ ಈ ಕಡೆ ಮಾತ್ರ ಕ್ಲೀನ್ ಮಾಡೋದಿತ್ತು. ಅದನ್ನು ಮುಗಿಸಿ ಒಳಗಡೆ ಎಲ್ಲ ಆಮೇಲೆ ಕ್ಲೀನ್ ಮಾಡೋಣ ಅಂತ ಯಾವಾಗಲೂ ಫಸ್ಟು ಒಳಗಡೆ ಮಾಡಿಬಿಡ್ತಾ ಇದ್ದೆ. ಇವತ್ತು ಫಸ್ಟು ಹೊರಗಡೆಯಿಂದ ಸ್ಟಾರ್ಟ್ ಮಾಡಿದೆ ನಾನು. ಕ್ಲೀನಿಂಗ್ ಎಲ್ಲ ನಾನು ಹೆಂಗೆ ಅಂದರೆ, ನಾನು ಫ್ರೀ ಆಗಿರಬೇಕು ಮತ್ತು ನನಗೆ ಮೂಡ್ ಇರಬೇಕು, ಅವಾಗ ಮಾತ್ರ ಮಾಡೋದು. ಯಾಕೆಂದರೆ ಅವಾಗ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ತೀನಿ. ಸೊ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಏನಾದರೂ ಮಾಡಿದ್ರೆ ನೀಟಾಗಿ ಕ್ಲೀನ್ ಮಾಡಲ್ಲ. ಅದಕ್ಕೆ ಆದಷ್ಟು ನಾನು ಯಾವಾಗ ನನಗೆ ಜಾಸ್ತಿ ಟೈಮ್ ಇರುತ್ತೆ, ನನ್ನ ಮೂಡು ಕೂಡ ಚೆನ್ನಾಗಿರುತ್ತೆ, ಆವಾಗ ಕ್ಲೀನ್ ಮಾಡ್ತೀನಿ. ಸೊ ನಾನು ಈವ್ನಿಂಗ್ ಸ್ವಲ್ಪ ಅವತ್ತು ಆರಾಮಾಗಿರುತ್ತೆ, ಮೂಡ್ ಕೂಡ ಆಯಿತು, ಕ್ಲೀನ್ ಮಾಡಬೇಕೆಲ್ಲ ಹಬ್ಬಕ್ಕೆ ಅಂತ ಆ ಥರ. ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫ್ರೆಂಡ್ಸ್, ಒಂದೊಂದು ಸರಿ ನಾನು ಏನು ಮಾಡ್ತೀನಿ ಅಂದರೆ, ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಏನಾದ್ರು ತುಂಬ ಗಲೀಜಾಗಿದ್ರೆ ಅದನ್ನು ತೆಗೆದು ನಾನು ಮತ್ತೆ ಇದರಲ್ಲಿ ಸೋಪಲ್ಲಿ ವಾಶ್ ಮಾಡಿ ಇಡ್ತೀನಿ. ಸಿಂಪಲ್ಲಾಗಿ ಏನು ಜಾಸ್ತಿ ಎಲ್ಲ ಗಲೀಜಾಗಿಲ್ಲ ಅಂತೆಲ್ಲ ಹೇಳಿದಾಗ ನಾನು ಹಾಗೆ ಕ್ಲೀನ್ ಮಾಡ್ಕೊತೀನಿ. ಸೊ ಮೇಲ್ಗಡೆ ಇವತ್ತು ಏನು ಜಾಸ್ತಿ ಗಲೀಜಾಗಿರಲಿಲ್ಲ, ಯಾಕೆಂದರೆ ನಾನು ಅವಾಗಲೇ ಹೇಳಿದಾಗೆ ವೆಕೇಷನಿಂದ ಬಂದಾಗಲೂ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿದೆ. ಅದರಿಂದ ನನಗೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಈಸಿಯಾಗಿ ಕ್ಲೀನ್ ಮಾಡೋಕ್ಕೂ ಆಯಿತು. ಸೊ ಎಲ್ಲ ನಾನು ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡೋದು. ಲಾಸ್ಟ್ ಟೈಮ್ ಒಂದ್ಸರಿ ಆನ್ ಮಾಡಿಬಿಟ್ಟು ಮತ್ಕೊಂಡು ಕ್ಲೀನ್ ಮಾಡಿದೆ. ಅವಾಗ ತುಂಬ ಜನ ಹೇಳಿದ್ರಿ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಅಂತ. ಸೊ ಆಫ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಆನ್ ಮಾಡ್ತೀನಿ. ಸೊ ಅದಾದಮೇಲೆ ಸುಸ್ತಾಗಿತ್ತು, ಹೋಗಿ ಒಂದು ಕಪ್ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಚಂದ್ರ ಜೊತೆ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ನಾನು ಸ್ಯಾರಿ ತೋರಿಸ್ತೀನಿ, ಪೂರ್ತಿ ವ್ಲಾಗ್ ನೋಡಿ.
ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಈ ಬ್ಲಾಗ್ ಎಂಡೇ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇದು ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ನಾನು, ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ, ಹಬ್ಬ, ನಿಮಗೆ ಗೊತ್ತು ಆ ಕೆಲಸ ಈ ಕೆಲಸ ಮಾಡೋದಿರುತ್ತೆ. ಸೊ ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಲ್ಲ. ಯಾವುದಾದ್ರೂ ಒಂದೊಂದು ಕೆಲಸ ಇದ್ದಾಗ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾಡ್ತೀನಿ. ಎಷ್ಟೊಂದು ಕೆಲಸ ಹಂಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಸ್ಯಾರಿ ನಿಮಗೆ ತೋರ್ಸೋಣ ಅಂತ ಬನ್ನಿ, ತೋರಿಸ್ತೀನಿ. ಸೊ ಚಂದ್ರು ಏನಂತಿದ್ರು ಅಂದರೆ ಇನ್ನೊಂದಿತ್ತು, ಇನ್ನೊಂದು ನಂಗೆ ಇಷ್ಟ ಆಗುತ್ತೆ ಅದನ್ನು ತೊಗೊಂತಿದ್ರು. ಆಮೇಲೆ ನಾನೇ ಇಲ್ಲ ಬೇಡ ಸಾಕು ಎರಡೇ ಅಂದ್ಬಿಟ್ಟು ತಗೊಂಡು ಬಂದೆ. ಸೊ ಎರಡು ಕೂಡ ಮೈಸೂರು ಕ್ರಿಪ್ಸ್ ಅಂತ ಏನು ಹೇಳ್ತಾರೆ ಅದು. ನಾನಿವಾಗ ನಿಮಗೆ ತೋರಿಸ್ತೇನೆ. ಸೊ ಇದು ದೇವರಿಗೆ ಅಂತ ತಗೊಂಡಿದ್ದು. ಹೆಂಗಿದೆ ನಂಗಂತೂ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ಬಾರ್ಡರು ಒಂಥರ ಏನೋ ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಈ ಥರ ನಾನು ರೇರ್ ನೋಡಿರೋದು ಇಲ್ಲನೇ ಇಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿನೇ ಈ ಕಾಂಬಿನೇಷನಲ್ಲಿ ಬರೋದು. ಬ್ಲೂ ಮತ್ತು ಸ್ವಲ್ಪ ಎಲ್ಲೋ ಆರೆಂಜ್ ಏನೋ ಆ ಥರ ಒಂದು ಕಲರ್ ಕಾಂಬಿನೇಷನ್. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಇಷ್ಟ ಆಯಿತು, ಥಿಕ್ನೆಸ್ ಎಲ್ಲ ಇಷ್ಟ ಆಯಿತು. ಈ ಕ್ರೀಪಲ್ಲೂ ಅಷ್ಟೇ ನಿಮಗೆ ಥಿಕ್ನೆಸ್ ನೋಡ್ಕೊಂಡು ನೀವು ತೊಗೋಬೇಕು ಸ್ಯಾರಿ. ನಾನು ಲಾಸ್ಟ್ ಟೈಮು ನಮ್ಮದು ಮನೆ ಯಾವಾಗ ಪೂಜೆ ಮಾಡಿಸಿಲ್ಲ, ಸತ್ಯನಾರಾಯಣ ಪೂಜೆ, ಅರ್ಜೆಂಟಲ್ಲಿ ಇಲ್ಲೇ ಹೋಗಿ ತಿಪ್ಸಂದ್ರಲ್ಲಿ ತೊಗೊಂಡು ಬಂದಿದ್ದೆ. ಅದೊಂದು ಸ್ವಲ್ಪನೂ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಥಿಕ್ನೆಸ್ಸು. ಸೊ ಥಿಕ್ನೆಸ್ ನೋಡ್ಬಿಟ್ಟು ನೀವು ತೊಗೊಳ್ಳಿ. ನನಗಿದ್ದು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂತ ಲಾಸ್ಟ್ ಟೈಮು ಈವ್ನಿಂಗಲ್ಲಿ ಹೋಗಿದ್ವಿ. ಆಗ ಯಾರೂ ಜಾಸ್ತಿ ಜನ ಇರಲಿಲ್ಲ, ಒಂದು 10-15 ಇತ್ತು, ಅದರಲ್ಲೇ ನೋಡ್ಕೊಂಡು ತೊಗೊಂಡು ಬಂದಿದ್ವಿ. ಬಟ್ ಈ ಸರಿ ಒಂದು ಸೀರೆನೂ ಇರಲಿಲ್ಲ, ಫುಲ್ ಖಾಲಿ, ಎಲ್ಲ ಫುಲ್ ಖಾಲಿ ಆಯಿತಾ. ಸೊ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ವಾಪಸ್ ಬಂದ್ವಿ. ಒಂದೆರಡಿತ್ತು, ಒಂದೊಂಥರ ಯೆಲ್ಲೋ ಕಲರ್ ನಂಗೆ ಅಷ್ಟೊಂದು ಇಷ್ಟ ಆಗಲಿ, ಎರಡೇ ಇದ್ದಿದ್ದು. ಅದ್ರಲ್ಲಿ ಬೇಕಾದ್ರೆ ತೊಗೊಳ್ಳಿ, ಇದು ಎರಡರಲ್ಲಿ ಅಂದರು. ನಾನು ಆಮೇಲೆ ಇಲ್ಲ ಬೇಡ, ಆಮೇಲೆ ಒಂದ್ಸರಿ ಯಾವಾಗಲಾದರೂ ತೊಗೊಳ್ಳೋಣ, ಇಲ್ಲ ಅಥವಾ ನೆಕ್ಸ್ಟ್ ಇಯರ್ ಬೇಗನೆ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ತೊಗೊಳ್ಳೆಲ್ಲ ಬಂದೆ. ಆಮೇಲೆ ಇದು ಅಲ್ಲೇ ಹೋಗಿ MG ರೋಡಲ್ಲಿ ಚೆಂದು ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗೋಣ, ನಾಳೆ ಬೇರೆ ಕಡೆ ಎಲ್ಲಾದರೂ ಹೋಗಿ ನೋಡೋಣ ಅಂತ ಪ್ಲ್ಯಾನ್ ಇತ್ತು. ಹಾಗೆ ಹೋದಾಗ ಅಲ್ಲೇ ತೊಗೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿದೆ. ನಂಗೆ ಇದಂತೂ ಈ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ನೋಡಿದ ತಕ್ಷಣ ಸೈಡಲ್ಲಿ ಇಟ್ಟಿದ್ರು, ಜಾಸ್ತಿ ಓಪನ್ ಮಾಡಿಸ್ಲಿ ಏನಿಲ್ಲ, ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಇದ್ರಲ್ಲಿ ರೆಡ್ಡು ಇತ್ತು, ಬಟ್ ಚಂದು ರೆಡ್ ತೊಗೊತಾ ಇದ್ರು. ಆಮೇಲೆ ನಾನು ಇಲ್ಲ ಗ್ರೀನೇ ಇಲ್ಲಿ ಚೆನ್ನಾಗಿರುತ್ತೆ ಅಂದರೆ, ಆಮೇಲೆ ಚಂದನು ಓಕೆ ಇದೇ ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ, ತೊಗೊಂಡು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಸೊ ಇದು ನನಗೆ ಅಂತ ತೊಗೊಂಡಿದ್ದು. ಗೊತ್ತಿಲ್ಲ, ನೋಡೋಣ ಯಾವುದಾದ್ರು ಫೆಸ್ಟಿವಲ್ಗೆ ಅಥವಾ ಯಾವಾಗಲಾದರೂ ಹಾಕೋತೀನಿ. ಯಾವಾಗಾದ್ರೂ ಹಾಕೊಂಡಾಗ ತೋರಿಸ್ತೀನಿ. ಬ್ಲೌಸ್ ಆಲ್ರೆಡಿ ನನ್ನ ತಲೆಯಲ್ಲಿ ಮೈಂಡಲ್ಲಿದೆ ಹೆಂಗೆ ಹೊಲಿಸ್ಬೇಕು ಅಂತ. ಅದು ಹೊಸ್ದಾಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬ್ಲೌಸ್ ಹೊಲಿಸ್ತೆ ಅಂತ. ಬ್ಲೌಸ್ ಹೊಲಿಸಿದಾಗ ತುಂಬ ಜನ ಕೇಳ್ತಾರೆ, ಆಮೇಲೆ ಆ ಡಿಸೈನ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಬ್ಲೌಸ್ ಚೆನ್ನಾಗಿರುತ್ತೆ ಅಂತ. ನಾನು ಸೊ ಎಷ್ಟೊಂದು ಸರಿ ತೋರಿಸ್ತೀನಿ, ಬಟ್ ಒಂದೊಂದು ಸರಿ ತೋರಿಸೋದಕ್ಕಾಗಿರಲ್ಲ. ಈ ಸೀರೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮ್ಗೆ ಗೊತ್ತು ಮೈಸೂರು ಸಿಲ್ಕ್ ಸೀರೆಗಳೆಲ್ಲ ಸೇಮ್ ಬರುತ್ತೆ, ಬ್ಲೌಸು ಮತ್ತು ಸೆರಗು ಮಾತ್ರ ಡಿಫ್ರೆಂಟಾಗಿ ಬರುತ್ತೆ. ಈ ಬಾರ್ಡರ್ ಏನಿರುತ್ತೆ ಅದೇ ಥರ ಬರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮದು ಫ್ಯಾನ್ಸಿ ಸೀರೆಗಳೆಲ್ಲ ಏನು ಬರುತ್ತೆ ಆ ಥರ ಎಲ್ಲ ಸೆರಗಾಗಿ ಆ ಥರ ಎಲ್ಲ ಫುಲ್ ಬೇರೆ ಬೇರೆ ಕಡೆ ಅಥವಾ 2 ಕಲರ್ಸು ಆ ಥರ ಎಲ್ಲ ಸ್ವಲ್ಪ ಕಮ್ಮಿನೇ ಬರೋದು, ಬರೋದೇ ಇಲ್ಲ ಅಂತಲ್ಲ, ಕಮ್ಮಿನೇ ಬರೋದು. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸ್ಯಾರಿ ಶಾಪಿಂಗ್ ಮತ್ತು ಸ್ಯಾರಿ ತೋರಿಸೋದು, ಹಬ್ಬದ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗ್ತದೆ, ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದೆ. ಸೊ ಹಿಂದೆ ದಿನ ಇನ್ನೂ ಜಾಸ್ತಿ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಅದು ಕೂಡ ನಾನು ಖಂಡಿತ ವ್ಲಾಗ್ ಮಾಡ್ತೀನಿ. ಮತ್ತು ಹಬ್ಬದ ದಿನವೂ ಅಷ್ಟೇ ನಾನು ಹೆಂಗೆ ಸೀರೆ ಹಾಕ್ತೀವಿ ಪ್ರತಿಯೊಂದೂ ಆದಷ್ಟು ನಾನು ಈ ಸರಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.